ನಿಟ್ಟಿನಲ್ಲಿ ಬಿಜೆಪಿ ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕೋರು ಯಾರಾಗ್ತಾರೆ? ಧಾರವಾಡ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸಲು ಸೂಕ್ತ ಅಭ್ಯರ್ಥಿಗೆ ದೋಸ್ತಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ, ಸದಾನಂದ ಟಂಗನವರ, ಸಾಕೀರ್ ಸನದಿ ನಡುವೆ ಸಾಕಷ್ಟು ತೀವ್ರವಾದಂತಹ ಪೈಪೋಟಿ ಇದೆ. ಲಿಂಗಾಯತ ಮುಖಂಡರಿಗೆ ಟಿಕೆಟ್ ನೀಡುವಂತೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಜಾತಿ ಲೆಕ್ಕಾಚಾರದಲ್ಲಿ ಲಿಂಗಾಯತರಿಗೆ ಟಿಕೆಟ್ ನೀಡುವಂತೆ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ವಿನಯ್ ಕುಲಕರ್ಣಿಗೆ ಟಿಕೆಟ್ ಕೊಡಿಸಲಿಕ್ಕೆ ಸಿದ್ದು ಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲು ಹೈಕಮಾಂಡ್ ಮುಂದಾಗಿದೆ. ಶಾಕೀರ್ ಸನದಿ ಪರ ಕಾಂಗ್ರೆಸ್ ಹೈಕಮಾಂಡ್ ಒಲವನ್ನ ತೋರ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ವಿನಯ್ ಕುಲಕರ್ಣಿ ಪರವಾದಂತಹ ಒಂದು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಸೊ ದಟ್ ವಿನಯ್ ಕುಲಕರ್ಣಿ ಅವರಿಗೆ ಟಿಕೆಟ್ ಕೊಡಿಸುವಂತಹ ಒಂದು ಪ್ರಯತ್ನ ಅವರದ್ದಾಗಿದೆ. ಆದ್ರೆ ಇಲ್ಲಿ ಶಾಕೀರ್ ಸನದಿ ಪರ ಹೈಕಮಾಂಡ್ ಒಲವನ್ನ ತೋರ್ತಾ ಇರುವಂತದ್ದು. ಹಾಗಾಗಿ ಯಾರ ಪಾಲಾಗಲಿದೆ ಈ ಒಂದು ಟಿಕೆಟ್ ಅನ್ನುವಂತಹ ಸಹಜವಾದಂತಹ ಕುತೂಹಲ ಇದೆ. ಯಾರಾಗ್ತಾರೆ ಧಾರವಾಡ ಕೈ ಅಭ್ಯರ್ಥಿ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗುಪ್ಪ. ಯಲ್ಲಪ್ಪ, ಈಗ ಮೂವರ ನಡುವೆ ಸಾಕಷ್ಟು ಪ್ರಬಲವಾದಂತಹ ಪೈಪೋಟಿ ಇದೆ. ಹಾಗಾಗಿ ಯಾರಿಗೆ ಧಾರವಾಡ ಟಿಕೆಟ್ ಸಿಗುವಂತ, ಕಾಂಗ್ರೆಸ್ ಟಿಕೆಟ್ ಸಿಗುವಂತ ಸಾಧ್ಯತೆಗಳಿದೆ? ಏನಿದೆ ಸದ್ಯದ ಅಲ್ಲಿಯ ಸ್ಥಿತಿಗತಿ ಅಂತ? ಲಿಖಿತ, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 1996ರಿಂದ ಇಲ್ಲಿವರೆಗೂ ಸಹಿತ ಬಿಜೆಪಿಯ ಒಂದು ಆಡಳಿತದಲ್ಲಿರುವಂತದ್ದು. ಈ ಒಂದು ಏನು ಬಿಜೆಪಿಯ ಏನು ಓಟ ಏನಿದೆ, ಈ ಓಟನ್ನ ಅಶ್ವಮೇಧನ ಕುದುರೆಯನ್ನ ಕಟ್ಟಿ ಹಾಕಲು ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಇನ್ನೂ ನಿರ್ಧಾರವಾಗಿಲ್ಲ. ಯಾಕಂತಂದ್ರೆ 2013ರ ಲೋಕಸಭಾ ಚುನಾವಣೆ ನೋಡಿದಾಗ ಕೊನೆ ಬಾರಿ ಅಭ್ಯರ್ಥಿ ಆಯ್ಕೆಯಾಗಿದ್ದು ಅದು ಧಾರವಾಡ ಲೋಕಸಭಾ ಕ್ಷೇತ್ರ. ಈ ಬಾರಿ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಉಳಿದುಕೊಂಡಿರುವುದು ಅದೇ ಧಾರವಾಡ ಲೋಕಸಭಾ ಕ್ಷೇತ್ರ. ಈ ಒಂದು ಧಾರವಾಡ ಕ್ಷೇತ್ರದಲ್ಲಿ ಲಿಂಗಾಯತ ಮುಖಂಡ ವಿನಯ್ ಕುಲಕರ್ಣಿ ಹಾಗೂ ಅಲ್ಪಸಂಖ್ಯಾತರಲ್ಲಿ ಕೋಟಾದಡಿಯಲ್ಲಿ ಶಾಕೀರ್ ಸನದಿ, ಈ ಇಬ್ಬರ ನಡುವೆ ಸಹಿತ ಟಿಕೆಟ್ಗಾಗಿ ಒಂದು ಫೈಟ್ ನಡೆದಿದೆ. ಆದ್ರೆ ಹೈಕಮಾಂಡ್ಗೆ ಇದೊಂದು ದೊಡ್ಡ ತೆಲ್ಲುವಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ಏನಂದ್ರೆ ಕರ್ನಾಟಕ ರಾಜ್ಯದ ಏನು ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಅವರು ಲಿಂಗಾಯತರ ಪರವಾಗಿ ಒಲವು ತೋರಿಸಿದ್ರೆ, ಇನ್ನು ಸಾಮಾಜಿಕ ನ್ಯಾಯದಡಿ ಅಲ್ಪಸಂಖ್ಯಾತರಿಗೆ ನಾವು ಟಿಕೆಟ್ ನೀಡಬೇಕು ಅಂತೇಳಿ ಒಂದು ಹೈಕಮಾಂಡ್ ಪಟ್ಟಿಡಿದೆ. ಯಾಕೆಂತಂದ್ರೆ ಕಳೆದ 2013 ಮತ್ತು ಅದಕ್ಕಿಂತ ಮೊದಲಿನ ಚುನಾವಣೆ ನೋಡಿದಾಗ ಒಂದು ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇದ್ವು. ಈ 28 ಲೋಕಸಭಾ ಕ್ಷೇತ್ರದಲ್ಲಿ 3 ಜನರಿಗೆ ಅಲ್ಪಸಂಖ್ಯಾತರಿಗೆ ಹೈಕಮಾಂಡ್ ಟಿಕೆಟ್ ನೀಡ್ತಾ ಇತ್ತು. ಆದ್ರೆ ಈ ಬಾರಿ 8 ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿರೋದ್ರಿಂದ ಕಾಂಗ್ರೆಸ್ ನಲ್ಲಿ ಉಳ್ಕೊಂಡಿರೋದು 20 ಸೀಟುಗಳು. ಈಗಾಗಲೇ 20ರಲ್ಲಿ 1 ಮಾತ್ರ ಅಲ್ಪಸಂಖ್ಯಾತರಿಗೆ ನೀಡಿದ್ದರಿಂದ ಇನ್ನೊಂದು ಸೀಟು ಅಲ್ಪಸಂಖ್ಯಾತರಿಗೆ ನೀಡಲೇಬೇಕು ಅನ್ನೋದು ಒಂದು ಹೈಕಮಾಂಡ್ ಅಭಿಪ್ರಾಯವಾಗಿದೆ. ಆದ್ರೆ ಇದಕ್ಕೆ ಸಾಕಷ್ಟು ಜನ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಮುಖಂಡರು ಇದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸಿದ್ದು. ಲಿಂಗಾಯತ ಮುಖಂಡ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಟಿಕೆಟ್ ನೀಡಬೇಕು ಅಂತ ಒಂದು ಕಡೆ ಪಟ್ಟಿದ್ದಾರೆ. ಆದ್ರೆ ಈಗಾಗಲೇ ಅಂತಂದ್ರೆ 4ನೇ ತಾರೀಕು ನಾಮಪತ್ರಿಗೆ ಕೊನೆ ದಿನವಾಗಿದ್ದರಿಂದ ಇವತ್ತು ಇಲ್ಲ ನಾಳೆ ಯಾರು ಈ ಧಾರವಾಡ ಲೋಕಸಭೆಗೆ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅನ್ನೋದು ಗೊತ್ತಾಗಲಿದೆ. ಲಿಖಿತ, ಓಕೆ ಯಲ್ಲಪ್ಪ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಪ್ರಹ್ಲಾದ್ ಜೋಶಿಯನ್ನ ಸಮರ್ಥವಾಗಿ ಎದುರಿಸುವಂತಹ ಪ್ರಬಲ ಅಭ್ಯರ್ಥಿಯ ಅವಶ್ಯಕತೆ ಇದೀಗ ಕಾಂಗ್ರೆಸ್ಗೆ ಇರುವಂತದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಯಾರಿಗೆ ಟಿಕೆಟ್ ಕೊಡುವಂತಹ ಒಂದು ಸಾಧ್ಯತೆಗಳಿದೆ? ಯಾಕಂತಂದ್ರೆ ಸಿದ್ದರಾಮಯ್ಯನವರು ಸಾಕಷ್ಟು ವಿನಯ್ ಕುಲಕರ್ಣಿಗೆ ಟಿಕೆಟ್ ಕೊಡಿಸುವಂತಹ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿ ಆಗುವಂತಹ ಸಾಧ್ಯತೆಗಳಿದೆಯಾ, ಹೇಗೆ ಅಂತ? ಲಿಖಿತ, 1996ರಿಂದ ಇಲ್ಲಿವರೆಗೂ ಸಹಿತ ಅಂದ್ರೆ 2013ರವರೆಗೆ 6 ಲೋಕಸಭಾ ಚುನಾವಣೆ ನಡೆದ್ರು ಸಹಿತ ಇಲ್ಲಿ ಕೊಟ್ಟಿರುವುದು ಲಿಂಗಾಯತ ಅಭ್ಯರ್ಥಿಗಳಿಗೆ, ಅಂದ್ರೆ ಲಿಂಗಾಯತ ಮುಖಂಡರಿಗೆ ಇಲ್ಲಿ ಒಂದು ಟಿಕೆಟ್ ನೀಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹಿತ ಯಾವುದೇ ಒಬ್ಬ ಲಿಂಗಾಯತ ಅಭ್ಯರ್ಥಿ ಆಯ್ಕೆ ಆಗಿಲ್ಲ. ಹೀಗಾಗಿ ಅಂತಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಮೇಲೆ ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಭವಿಷ್ಯ ನಿರ್ಧಾರವಾಗಿತ್ತು. ಈಗಾಗಲೇ ಅಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅಂದ್ರೆ DR ಪಾಟೀಲ್ ಅವರಿಗೆ ಟಿಕೆಟ್ ನೀಡಿದ್ದರಿಂದ ಇಲ್ಲಿ ಹೈಕಮಾಂಡ್ಗೆ ಉಳಿದಿರೋದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲೇಬೇಕು ಅಂತ ಉಳಿದಿರೋದು ಅದು ಧಾರವಾಡ. ಆದ್ರೆ ಇಲ್ಲಿ ಧಾರವಾಡದಲ್ಲಿ ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರೆ ಈ ಒಂದು ಅಂದ್ರೆ ಕರ್ನಾಟಕ ರಾಜ್ಯದ ಏನು ಕಾಂಗ್ರೆಸ್ ಮುಖಂಡರು ಅವ್ರಿಗೆ ತಿಳಿದಿರೋದು ಅಲ್ಪಸಂಖ್ಯಾತರಿಗೆ ನಾವೇನಾದ್ರೂ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ರೆ ಜೋಶಿ ಅವರ ಗೆಲುವು ಸರಳವಾಗುತ್ತೆ, ನಮ್ಗೆ ಫೈಟ್ ಆಗ್ಬೇಕಾದ್ರೆ ಇಲ್ಲಿ ಲಿಂಗಾಯತ ಸಮುದಾಯದವರಿಗೆ ಕೊಟ್ರೆ ನಮ್ಗೆ ಫೈಟ್ ಆಗುತ್ತೆ ಅನ್ನೋದು. ಯಾಕೆ ಅಂತಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಂದ್ರೆ 8 ವಿಧಾನಸಭಾ ಕ್ಷೇತ್ರ ಇದೆ. ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ 6,50,000
50,000ಕ್ಕಿಂತ ಹೆಚ್ಚು ಲಿಂಗಾಯತ ಮತಗಳಿವೆ. ಈ ಲಿಂಗಾಯತ ಮತ ಮೇಲೆ ಏನು ಕಾಂಗ್ರೆಸ್ ಕಣ್ಣಿಟ್ಟಿದ್ದು ಅಂದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ, ಸಿದ್ದರಾಮಯ್ಯ ಮತ್ತು MB ಪಾಟೀಲ್ ಇವರೆಲ್ಲರೂ ಕಣ್ಣಿಟ್ಟಿದ್ದು ಲಿಂಗಾಯತರ ಮತಗಳ ಮೇಲೆ. ನಮಗೆ ಲಿಂಗಾಯತರ ಮತಗಳ ಒಲವು ಬರಬೇಕಾದ್ರೆ, ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಬೀಳಬೇಕಾದ್ರೆ ನಾವು ಲಿಂಗಾಯತಿಗೆ ಮುಖಂಡರಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಇಲ್ಲಿ ಅಲ್ಪಸಂಖ್ಯಾತರಿಗೆ ಅಂದ್ರೆ ಸಾಮಾಜಿಕ ನ್ಯಾಯದಡಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಹೈಕಮಾಂಡ್ ಇದೆ. ಆದ್ರೆ ಗೆಲ್ಲುವ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಲಿ ಅನ್ನೋದು ಇಲ್ಲಿ ಸ್ಥಳೀಯ ಮುಖಂಡರು ಒಂದು ಮಾತಾಗಿದೆ. ಲಿಖಿತ. ಓಕೆ, ಧನ್ಯವಾದ ಯಲ್ಲಪ್ಪ ಮಾಹಿತಿಗಾಗಿ.